ಅದು ಆಂಧ್ರ ಪ್ರದೇಶ್ಗೆ ಸ್ವಾಗತ ಸುಸ್ವಾಗತ. ಎತ್ತಿನ ಗಾಡಿ ನಡಿಗರು, ಹಳೇ ಎತ್ತಿನ ಗಾಡಿ. ಜಟಕ ಕುದ್ರೆ ಹತ್ತಿ ಪೇಟೆಗೆ ಹೋಗು ಮಾಯಿ ಗುಂಜೂರಂತೆ ಏನೇನು ಗುಂಜ್ಕೊಂತಾರ ನಂಗಂತೂ ಗೊತ್ತಿಲ್ಲ ಗುರು. ಗೈಸ್ ಹಿಂಗೆ ನೋಡ್ಕೊಂಬಿಡಿ, ಇದೆ ಮಾಕ್ಲಿ ದುರ್ಗ ಟ್ರಕ್. ಗೈಸ್ ನೋಡಿ ಏನ್ ತರ ಇದಾವೆ ಬೈಕ್ಗಳು. ನನ್ನ ಗೈಸ್ ವೆಲ್ಕಮ್ ಟು ಆಂಧ್ರ ವಿಲೇಜಸ್. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಪಯಣ ಎಲ್ಲಿಗೆ ಅಂದರೆ, ಸುಮ್ಮನೆ 100 ಕಿಲೋಮೀಟ್ರ್ ಹೋಯ್ತಾ ಇರೋದು. ಎಲ್ಲಿದ್ದೀವಿ ಅಂದರೆ ಈಗ ಸದ್ಯಕ್ಕೆ ಇಲ್ಲಿ ಮಾಕ್ಲಿ ದುರ್ಗ ನೋಡಿ, ಮಾಕ್ಲಿ ದುರ್ಗ. ಆದರೆ ಇದಕ್ಕಾದರೆ ಬಂದಿಲ್ಲ, ಯಾರಾದರೂ ನೋಡಿದ್ರೆ ಅಪಾರ್ಥ ಮಾಡ್ಕೊಬೇಡಿ, ನಮಗೆಲ್ಲ ಗೊತ್ತಾಗೋಯ್ತು. ಈಗೀಗ ಹಾರುತ್ತಿರುವ ಮೋಡಗಳು, ಸ್ವಲ್ಪ ಬೀಳುವ ಮಂಜನಿಗಳು, ಹೀಗೆ ನೋಡುತ್ತಾ ಹೀಗೆ ಸಾಗುತ್ತಾ ಮುಂದೆ ದಾರಿಯ ತಲುಪುತ್ತಾ, ಹೀಗೆ ಸನ್ರೈಸ್ ನೋಡುತ್ತಾ. ಗೈಸ್ ಹಿಂಗೆ ನೋಡ್ಕೊಂಬಿಡಿ, ಇದೆ ಮಾಕ್ಲಿ ದುರ್ಗ ಟ್ರಕ್. ಮಾಕ್ಲಿ ದುರ್ಗ ಬೆಟ್ಟ ಆದರೆ ಇದೆ. ಇಲ್ಲೇ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ಹೋದರೆ ಮಾಕ್ಲಿ ದುರ್ಗ ಟ್ರಕ್ ಆದರೆ ಹೋಗ್ಬೋದು. ಇದಕ್ಕೆ ನೀವೇನಾದರೂ ಟ್ರಕ್ ಮಾಡಬೇಕು ಅಂದರೆ ಆನ್ಲೈನಲ್ಲೇ ಬುಕ್ಕಿಂಗ್ ಆದರೆ ಮಾಡಬೇಕು. ನಾವಾದರೆ ಟ್ರೆಕ್ಕಿಂಗ್ ಹೋಗ್ತಿಲ್ಲ, ಸುಮ್ಮನೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ನಮ್ಮ ಒಂದು ಡೆಸ್ಟಿನೇಷನ್ನೇ ಬೇರೆ ಐತಿ ಇವತ್ತು. ಗೈಸ್ ಈ ಒಂದು ಊರಿನ ಹೆಸರು ನಿಮ್ಗೆ ಗೊತ್ತಾ? ಗುಂಜೂರಂತೆ ಏನೇನು ಗುಂಜ್ಕೊಂತಾರ ನಂಗಂತೂ ಗೊತ್ತಿಲ್ಲ ಗುರು. ಗೈಸ್ ನೋಡಿ ಏನ್ ಥರ ಇದ್ದಾವೆ ಬೈಕ್ಗಳು. ನನ್ನ 20 lakhs. ಗೈಸ್ ಈಗಾದರೆ ತಿಪ್ಪನಹಳ್ಳಿ ಕೆರೆ, ಇಲ್ಲಿ ಮೀನಾದರೆ ಮಾರ್ತಾ ಇದ್ದಾರೆ. ಈ ಕೆರೆಯಲ್ಲಂತೂ ನಾನು ಬುಟ್ಟಾಗಿಂದ ನೋಡ್ತಾ ಇದ್ದೀನಿ, ಒಂದೇ ಒಂದು ಡ್ರಾಪ್ ಇಲ್ದಿರ ಯಾವತ್ತೂ ಇಲ್ಲ. ಗೌರಿಬಿದನೂರಿಗೆ ಸ್ವಾಗತ. ಇದು ತಿಪ್ಪನಹಳ್ಳಿ ಕೆರೆ, ಆ ಕೆರೆ ದೊಡ್ಡಬಳ್ಳಾಪುರ, ಈ ಊರು ಚಿಕ್ಕಬಳ್ಳಾಪುರ. ಯಾವ ಎಂಥ ಒಂದು ಕನೆಕ್ಷನ್ ವ್ಯವಸ್ಥೆ ಗುರು, ಕೆರೆನ ಬೇರ್ಪಡಿಸಿದ್ದಾರೆ. ಆಂಧ್ರ ಪ್ರದೇಶ್ಗೆ ಸ್ವಾಗತ ಸುಸ್ವಾಗತ. ಸಿಗಾದರೆ ಆಂಧ್ರಾಗಾದರೆ ರೀಚ್ ಆಗಿಬಿಟ್ಟಿದ್ದೀವಿ. ಇಲ್ಲಿಂದ ಇವನು ಸುಮ್ಮನೆ ವಿಡಿಯೋ ಮಾಡ್ತಾನೆ, ಅವನೇ ಡೆಸ್ಟಿನೇಷನ್ನು ಏನು ಹೇಳ್ತಿಲ್ಲ, ಬೋಳಿಕೆ ಅಂತ ಅನ್ಕೊಂಡಿರ್ತೀರ. ನಾವು ಹೋಗ್ತಾ ಇರೋದು ಇವಾಗ ಗುರು. गाइस वेलकम टू इंदुपुर. गड़गड़ होता है, ಎಲ್ಲ ಗಡಗಡ ಅಂತ ಐತೆ ಗುರು. ಇಲ್ಲಿ ಮಾತ್ರ ಆಂಧ್ರ ಗೊತ್ತಲ್ಲ ನಿಮಗೆ, ಇಟ್ಸ್ ಕಾಲ್ಡ್ ಆಂಧ್ರ. ಗೈಸ್ ಇಲ್ಲಿಂದ ಈಗಾದರೆ ಬಸ್ ಸ್ಟ್ಯಾಂಡ್ಗಾದರೆ ಹೋಗ್ತಾ ಇದ್ದೀವಿ. ಏಕೆಂದರೆ ಯೂಶಲಿ ನಾವು ಇಲ್ಲೇ ಬಂದು ಯಾವಾಗೂ ಇಂದೂಪುರ ಬಂದರೆ ಇಲ್ಲೇ ಜ್ಯೂಸ್ ಕುಡಿತೀವಿ. ಜ್ಯೂಸ್ ಆದರೆ ಮಸ್ತಾಗಿರುತ್ತೆ. ಗೈಸು ಜ್ಯೂಸ್ ಆದರೆ ಕುಡಿದು ಇಂದೂಪುರ ಬಿಟ್ಟಾದರೆ ಹೋಯ್ತಾ ಇದ್ದೀವಿ. ಮಳೆ ಬರೋಂಗೈತೆ, ಹನಿಗಳಿಕ್ತಾವೆ ಒಂದೊಂದೇ. ಹಿಂಗಿದೆ ನೋಡಿ ಗುರು ಇಂದೂಪುರ್. ನಾವೇನು ಹಾಕೊಂಡು ಹೋಗ್ತಾ ಇದೀವಿ ಅಂತ ಹೇಳೇ ಇಲ್ಲ ನೀನು. ಗೈಸ್ ನಾವಾದರೆ ಇದನ್ನು ದಾರಗಳಾದರೆ ಹಾಕೊಂಡು ಹೋಗ್ತಾ ಇದ್ದೀವಿ, ಟಮೋಟಾಗೆ ಕಟ್ಟೋದು. ಅದನ್ನಾದರೆ ಹಾಕ್ಕೊಂಡು ಇವಾಗ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಆದರೆ ಇನ್ನೂ ಹೋಗ್ಬೇಕು. ಜಿಂಕೆ ಅದನ್ನೆಲ್ಲ ತೋರಿಸ್ತಿದ್ರು. ಜಿಂಕೆ ಸಿಗುತ್ತೆ ಗೈಸ್. ಜಿಂಕೆ ಆದರೆ ತೋರಿಸ್ತೀವಿ, ಮೊಲಗಳಾದರೆ ತೋರಿಸ್ತೀವಿ, ಮೊಲಗಳಾದರೆ ತೋರಿಸ್ತೀವಿ. ಎಲ್ಲದಕ್ಕಿಂತ ಬೆಟರಾಗಿ ನೇಚರ್ ಆದರೆ ತೋರಿಸ್ತೀವಿ ಗುರು, ಹೆಂಗಿರುತ್ತೆ ಅಂತ ಅಲ್ಲಿಂದ. ಗೈಸ್ ಇಂದೂಪುರ ಅದಾದರೆ ಕೆರೆ ನೋಡಿ ಚೆನ್ನಾಗಿದೆ, ಯಾವ ಥರ ಇಂದೂಪುರ ಅಂತ ಬರ್ತಿದ್ದಾರೆ. ಕೆರೆ ಆದರೆ ಇದೆ ಗುರು, ಮೋಡಗಳು ಹಿಂಗೆ ಕಾಣಿಸ್ತಾ ಇದ್ದಾವೆ. ಕೆರೆ ಮೋಡ ಎರಡು ಒಂದೇ ಆಗಿಬಿಟ್ಟಿದೆ ಗುರು. ವಾಟ್ ಎ ಬ್ಯೂಟಿಫುಲ್ ಲೇಕ್. ಆದರೆ ಇದರಲ್ಲಿ 30% ಎಲ್ಲ ಪೊಲ್ಯೂಟೆಡ್. ಪೇಪರ್ಸು, ಇಂಡಸ್ಟ್ರಿಯಲ್ ವಾಟರ್ಸು ಎಲ್ಲ ಪೊಲ್ಯೂಟೆಡ್ ಆಗಿಬಿಟ್ಟಿದೆ ಗುರು. ಗೈಸ್ ಈ ಆಂಧ್ರದಲ್ಲಿ ಯೂಶಲಿ ಕಾಮನ್ ಆಗಿ ನೋಡೋದು ಅಂದರೆ ಈ ಹಂಸಗಳು ಮಾತ್ರನೇ.
ಅಲ್ಲಿ ಒಂದು 100 ಮೀಟರ್ಸ್ ಹೋದ್ರೆ ಸಾಕು ಅಲ್ಲೇ ಹಂಸು. ಯಾವ್ದು ಗುರು ಒಳ್ಳೆ ರೋತ್ನೆ. ಪ್ರತಿ ಸಾರಿ ಬ್ರೇಕ್ ಹಾಕ್ಬೇಕು, ಸ್ಲೋ ಮಾಡಬೇಕು, ತಿರ್ಗಾ ಎಗರಿಸಿ ಇಡಬೇಕು ಗುರು. ಗುರು ರೋಡ್ ಆದರೆ ನೋಡ್ಕೊಳ್ಳಿ ಏನು ಬ್ಯೂಟಿಫುಲ್ ಆಗಿದೆ. ಸಿಂಗಲ್ ವೇ. ಆ ಕಡೆಯಿಂದ ಯಾರಾದರೂ ಬಂದರೆ ಜಾಗ ಇಲ್ಲ ಅಂದರೆ 2 ವೀಲರ್ಸ್ ಹೋಗ್ಬೋದು. 4 ವೀಲರ್ಸ್ ಬಂದರೆ ಕೆಳಗೆ ಕೇಳಿಸ್ಬೇಕು, ಆ ಕಡೆನೂ ಕೆಳಗೆ ಕೇಳಿಸ್ಬೇಕು, ಹೋಗ್ತಾ ಇರಬೇಕು. ಸುತ್ತು ನೋಡ್ಕೊಳ್ಳಿ ಎಲ್ಲ ಬೈಲು. ಅದಕ್ಕೆ ಆತರಾಗೆ ಬಯಲುಸೀಮಾ ಅಂತಾನೆ ಹೆಸರು. ಅಲ್ಲಿ ಯಾರೋ ಫಾರ್ಮ್ ಹೌಸ್ ಆದರೆ ಮಾಡಿದ್ದಾರೆ. ಎಲ್ಲ ಬೆಂಗಳೂರಿಯನ್ಸ ಜಾಸ್ತಿ ಬಂದು ಇಲ್ಲಿ ಜಮೀನಾದ್ರೆ ತಗೊಂಡು ಫಾರ್ಮ್ ಹೌಸು ಎಲ್ಲ ಮಾಡ್ತಾ ಇದ್ದಾರೆ. ಒಟ್ಟಿನಾಗೆ ಎಲ್ಲ ಜಾಸ್ತಿ ಬಯಲು ಎಲ್ಲ ಬೆಂಗಳೂರಾದರೆ ಬಂದು ಸೆಟಲ್ ಆಗಿಬಿಟ್ಟವ್ರೆ. ಅವ್ರಿಗೆ ಬೆಂಗಳೂರಿನ ಒಂದು ಇದು ಇನ್ನೂ ಅರ್ಥ ಆಗಿಲ್ಲ. ದುಡಿದ್ರೇ ಅಲ್ಲಿರೋಕ್ಕಾಗೋದು ಅಂತ. ಇಲ್ಲಾದರೆ ದೊಡ್ಡದಲ್ಲಿ ಏನೋ ಮಾಡ್ಕೊಂಡಾದ್ರೆ ಇರ್ಬೋದು. 10, 20, 30, 100,000 ಸಂಪಾದನೆ ಮಾಡ್ಕೊಂಡಿರ್ಬೋದು. ಅಲ್ಲಿ 20,000ಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟು 20,000ದಲ್ಲಿ 10,000 ಬಾಡಿಗೆನೇ ಕಟ್ತಾರೆ. ಇನ್ನು 5,000 ಖರ್ಚಿಗೆ ಇಕ್ಕೊಂತಾರೆ. ಇನ್ನು 5,000 ರೂಟ್ಸ್ ಎಲ್ಲ ನಾವಾದರೆ ನೋಡಿ ಇದಕ್ಕೆಲ್ಲ ಶರ್ಟ್ ಕಟ್ಸಲ್ಲಿ ನಮ್ಮ ಅಣ್ಣಾದರೆ ಬೈತಾ ಅವನೇ ಬೇವರ್ಸಿ ಎಂತ ಬೈತಾವನೆ ಗೊತ್ತಾ. ಯಾವ್ಯಾವ ರೂಟ್ಗೆ ಕರ್ಕೊಂಬಂದಿದ್ಯಲ್ಲೋ ಗೂಗಲ್ ಮ್ಯಾಪಲ್ಲೇ ಎಲ್ದಿರೋ ರೂಟ್ಗಳಿಗೆಲ್ಲ ಕರ್ಕೊಂಬಂದಿದ್ಯಲ್ಲೋ ಅಂತ ಅವನೇ. Guys, finally we reached destination. Next finally guys we reached the destination ಗಳು. Guys, welcome to Andhra villages. ಹೆಂಗಿದೆ ನೋಡಿ ಗುರು. ಹಾಕಿರ್ತಾರೆ ನೋಡೋಕ್ಕೆ ಒಂಥರ ಸೂಪರ್ ಆಗಿರುತ್ತೆ ಗುರು. అవసరం ఇది ఇంజిన్ బాగుంటుంది స్టార్టింగ్ బండి కానీ అది గవర్నమెంట్ ఇది బ్యాన్ చేసింది. ఇప్పుడు ఇంజన్ రాకూడదని ఎమిషన్ నార్మ్స్ మార్చింది. ఇప్పుడు కొనుక్కోరా ಸೊ ಎಲ್ಲ ನೇಚರ್ ಆದರೆ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಹೊಲ ಕಡೆಯಿಂದ ಇಲ್ಲಿಂದ ಅಲ್ಲಿವರೆಗೂ ಹೊಲ. ಬೇವಿನ ಮರದಿಂದ ಇಲ್ಲಿ ಕೊನೆ ಇನ್ನೊಂದು ಬೇವಿನ ಮರ ಐತೆ ನೋಡಿದ್ರು ಅಲ್ಲಿವರೆಗೂ ಹೊಲ. ಎತ್ತಿನ ಗಾಡಿ ನೋಡಿದ್ರು ಹಳೇ ಎತ್ತಿನ ಗಾಡಿ. ಜಟಕ ಹಾಕಿದ್ರೆ ಹತ್ತಿ ಪೇಟೆಗೆ ಹೋಗು ಮಾಯಿ ಬಿದ್ದರೆ ಹೋಯ್ತೀನಿ ಗುರು. ಹೆಂಗಿದೆ ನೇಚರ್ ಅಂತ ಕಾಮೆಂಟ್ ಮಾಡಿದ್ರು. ಇದನ್ನೇ ಮೇಲೆಯಿಂದ ನೋಡಿ ಯಾವ ಥರ ವ್ಯೂ ಇದೆ ಅಂತ. ಅಲ್ಲಿ ಊರೆಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಟು ಬೆಂಗಳೂರಲ್ಲ ಗುರು ದೊಡ್ಡಬಳ್ಳಾಪುರ. ಕಮ್ ಟು ದೊಡ್ಡಬಳ್ಳಾಪುರ. ವಾಟ್ ವ್ಯೂ ಗುರು, ಏನು ಚಂದ ಆಗಿದೆ ನೋಡಿದ್ರು. ನೇಚರ್ನೇ ನೋಡೋದಲ್ಲ ನನ್ನ ಮಕ್ಕನೂ ಸ್ವಲ್ಪ ನೋಡ್ರಿ ಗುರು. ನೋಡಿ ಅಲ್ಲಿ ಟ್ರೈನ್ ಏನು ಚಂದ ಕಾಣಿಸ್ತಾ ಇದೆ ಗುರು. ವಾಟ್ ಎ ಸನ್ಸೆಟ್. ಇಲ್ಲಿಂದ ಇನ್ನೂ 9-10 ಕಿಲೋಮೀಟರ್ ಆದರೂ ಇದೆ ದೊಡ್ಡಬಳ್ಳಾಪುರಕ್ಕೆ. ಜಸ್ಟ್ ಗೋಯಿಂಗ್ ನೆಟ್ ಹೋಲಾದ್ರೆ ಬಂತವರು. ಎಂಥ ಟ್ರೈನ್ ಹೋಗ್ತೈತೆ ಮರಯ್ಯ. ಟ್ರೈನ್ ಕಾಣಿಸ್ತೈತಲ್ಲ ಗೊತ್ತಿಲ್ಲ. ಕಾಣಿಸ್ತೈತೆ ಜೊತೆ ಗೊತ್ತಿಲ್ಲ. ಹಾಲು ಫಾರೆಸ್ಟ್ ಝೋನ್. ಆದರೆ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ವಿಡಿಯೋ ಆದರೆ ಎಂಡ್ ಮಾಡ್ತೀನಿ.
ಇನ್ನೇನು ಹತ್ತಿರದಲ್ಲೇ ಇದೆ, ಜಸ್ಟ್ 1 ಕಿಲೋಮೀಟರ್. ಗೈಸ್ ಬೆಳಗ್ಗೆ ಆದರೆ ಅಲ್ಲೇ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಿದ್ದು, ಈಗ ಇಲ್ಲ ಆದರೆ ವಿಡಿಯೋನ ಎಂಡ್ ಮಾಡ್ತೀನಿ. ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈ ವಿಡಿಯೋನ ಇಲ್ಲಿಗೆ ಆದರೆ ಎಂಡ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಭಗತ್ ಸಿಂಗ್.